ಅಜ್ಜಂಪುರ ಶೆಟ್ಟರ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶಂಭುಲಿಂಗಪ್ಪನವರಲ್ಲಿ ಹಾಗೂ ಮುಖ್ಯ ಅತಿಥಿಗಳಾದಂಥ ಹೀಗೆ ಯಾಕೆ ಅಜ್ಜಂಪುರ ಶೆಟ್ಟರ್ ಸೇವಾ ಟ್ರಸ್ಟ್ ಈ ಕೆಲಸ ಮಾಡ್ತಾ ಇದೆ ಮತ್ತು ಇದಕ್ಕೆ ಕಾರಣ ಏನು, ಅದರ ಹಿನ್ನೆಲೆ ಏನು? ಬಹುಶಃ ಲಿಂಗಾಯತ ಇದಕ್ಕೆ ಕಾರಣೀಕರ್ತರಾದಂಥವ್ರನ್ನ ಮೊದಲು ನಾನು ನೆನೆಸ್ಕೊಳ್ಬೇಕಾಗ್ತದೆ. ಯಾಕಂದರೆ ಸಿದ್ಮಲ್ಲಪ್ಪ ಅವರು ಅಂತಿದ್ರು, ಅಜ್ಜಂಪುರ ಶೆಟ್ಟರ್ ಬಸವರಾಜಪ್ಪನವರ ಪುತ್ರರಾದಂಥ ಸಿದ್ಮಲ್ಲಪ್ಪನವರು ಈ ಒಂದು ಕಮ್ಮಟದ ಕನಸು ಹೊತ್ತವರು. ಅವರು ಬದುಕಿದಾಗಲೇ ಈ ಕಮ್ಮಟಗಳನ್ನು ಮಾಡಿದರು. ಅವರು ಅನಾರೋಗ್ಯದ ನಿಮಿತ್ತ 17/2/2012 ಲಿಂಗೈಕ್ಯರಾಗ್ತಕ್ಕಂಥ ಪೂರ್ವದಲ್ಲಿ ಈ ಟ್ರಸ್ಟ್ನ ನೋಂದಣಿ ಮಾಡಿಸ್ಬೇಕಂತಕ್ಕಂಥದ್ದು ಅವರಲ್ಲಿ ಇತ್ತು. ಆ ಸಂದರ್ಭದಲ್ಲಿ ನಾವು ಅವ್ರು ಹೇಳಿದ್ವಿ, ನೀವು ಅನಾರೋಗ್ಯ ಇದೆ, ನೀವು ಹೋಗಿ ಬರ್ರಿ, ಬಂದ್ಮೇಲೆ ಮಾಡೋಣ ಅಂತ ಹೇಳಿದ್ರೆ ಕೇಳಿಲ್ಲ. ಬೆಂಗಳೂರು ಹೋಗಿ ಅಂತ ಪೂರ್ವದಲ್ಲಿನೇ ಬಂದು ಕೂತ್ಕೊಂಡು ಅದೆಲ್ಲವನ್ನ ಬರೆಸಿ ಇದಕ್ಕಾಗಿಯೇ ಇಂಥದ್ದೊಂದು ಕೆಲಸ ಆಗಬೇಕು ಅಂತಕ್ಕಂಥದ್ದು. ನನಗೆ ಅವರ ಪರಿಚಯ ಆಗೋದಕ್ಕಿಂತ ಪೂರ್ವದಲ್ಲಿ ನಾನು ಬಸವ ತತ್ವ ಅಂದ್ರೆ ಬೇರೆ ಏನೋ ತಿಳ್ಕೊಂಬಿಟ್ಟಿದ್ದೆ. ನಿಜವಾಗಿ ಆ ಚೈತನ್ಯ ಹೆಂಗಿತ್ತು ಅಂತ ಹೇಳಿದ್ರೆ, ಇವತ್ತು ನಾವು ನೆನಪು ಮಾಡ್ಕೋಬೇಕು ಅವ್ರನ್ನ. ಅಂಥವ್ರು ಒಬ್ಬರಿದ್ದೇ ಇಂಥದ್ದೊಂದು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಆ ಬಸವ ಶಕ್ತಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ವಿಚಾರ ಮಾಡ್ಬೇಕು ನಾವು. ನಾನು ಅವರ ಪರಿಚಯ ಆಗಬೇಕಾದ್ರೆ ನಾನು ಬಳ್ಳಾರಿಯಿಂದ ದಾವಣಗೆರೆಗೆ ವರ್ಗಾವಣೆಯಾಗಿ ಹೋದಾಗ ಅವ್ರ ಪರಿಚಯ ಆಯಿತು. ಆ ಸಂದರ್ಭದಲ್ಲಿ ಅವರು ನಾವೊಂದ್ಸಲ ಇದರೊಳಗಿದ್ವಿ, ದೊಡ್ಡ ಕಾರ್ಯಕ್ರಮ ಏರ್ಪಡಿಸಿಬಿಡೋದು, ದೊಡ್ಡವ್ರನ್ನ ಕರೆದು ಬಿಡೋದು, ಒಂದಿಷ್ಟು ಉಪನ್ಯಾಸಗಳನ್ನ ಮಾಡಿಸಿಬಿಡೋದು, ಶಾಲು ಸನ್ಮಾನಗಳಲ್ಲೇ ಈ ತತ್ವ ಮುಗಿತು ಅಂತ ತಿಳ್ಕೊಂಡಿದ್ವಿ. ಆದರೆ ಅದರ ಇನ್ನೊಂದು ಮುಖ ಇದೆ ಅಂತೇಳಿ ನನಗೆ ಪರಿಚಯ ಯಾರಾದರೂ ಮಾಡಿಸಿದ್ರೆ ಅದು ಸಿದ್ಮಲ್ಲಪ್ಪ ಅವರು. ಅವಾಗ ಒಂದು ವಚನ ನೆನಪು ಮಾಡ್ಕೊಂತಿದ್ರು ಅವರು. ಬಸವ ತತ್ವದ ಆಳ ಅಗಲಗಳು ಹೇಗಿದಾವೆ ಅಂತ ಹೇಳಿದ್ರೆ, ಆ ವಚನಗಳನ್ನ ನಾವು ಹೆಂಗ್ ತಗೊಂಡಿವಿ ಅಂತ ಹೇಳಿದ್ರೆ, ಒಬ್ಬ ಕಂಬಾರ ಮಣ್ಣಿನಿಂದ ಸೂಜಿಯ ಮಾಡಿ ಕುಂಬಾರನ ಓಣಿಯಲ್ಲಿ ಮಾರೋದಕ್ಕೆ ಹೋದಂತೆ ವಚನ ಐತಿ. ಅದಕ್ಕೆ ವಚನ ಅಪ್ಪ ಅವರ ವಚನ ಐತೆ. ಕುಂಬಾರನ ಮತಿಗೆಟ್ಟ ಕುಂಬಾರ ಮಣ್ಣಿನ ಸೂಜಿಯ ಮಾಡಿ ಕಮ್ಮಾರನ ಓಣಿಯಲ್ಲಿ ಮಾರ ಹೋದಡೆ ಅವರು ಉಕ್ಕಿನ ಸೂಜಿಯ ಮಾರುತ್ತಿರುವವರಾಗಿ. ಅವ್ರ ಕುಂಬಾರಿಗೆ ಗೊತ್ತಿತ್ತು ಹೊಲಿಗೆ ಹಾಕೋದಿದು, ಬಟ್ಟೆಗೆ ಹೊಲಿಗೆ ಹಾಕೋದು, ಇದನ್ನು ಉಕ್ಕಿಲಿಂದ ಮಾಡಿದ್ರೆ ಈ ಕೆಲಸ ಆಗುತ್ತಂತ ಅವ್ರಿಗೆ ಗೊತ್ತಿತ್ತು. ಅವ್ರು ಅದನ್ನು ಮಾಡಿ ಮಾರ್ತಿದ್ರು. ಇವನು ಸರಕು ತಗೊಂಡು ಅವ್ರ ಓಣಿಗೆ ಹೋದ್ರೆ ಅದನ್ನ ತಗೊಳ್ಳೋರು ಯಾರು? ಅಪ್ಪ ಎಷ್ಟು ಚಂದ ಉದಾಹರಣೆ ಕೊಡ್ತಾರೆ ನೋಡ್ರಿ. ಅದಕ್ಕೆ ಮುಂದೆ ಹೇಳ್ತಾರೆ ಅವರು, ಈ ರೀತಿ ವೇಷಧಾರಿ ಮಾತು ಕಲಿತು ವಚನಗಳನ್ನ ಒಂದಿಷ್ಟು ಕಲಿತು ಬಂದು ವೇದಿಕೆ ಮೇಲೆ ನಿಂತುಕೊಂಡು ಮಾತಾಡಿ ಪರೀಕ್ಷೆಯ ಕೊಡಲು ಕೂಡಲ ಸಂಗನ ಶರಣರ ನಿಲುಮೆ ನಿನಗೆ ಒಲಿಯದೆ ರಾಮ ಎಲೆಮನವೇ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಒಂದಿಷ್ಟು ಮಾತು ಕಲಿತು ಅದರ ವಚನಗಳ ಬಗ್ಗೆ ಮಾತಾಡ್ಬಿಟ್ರೆ ಆಗೋಲ್ಲ ತಮ್ಮ. ಬಸವಣ್ಣನವ್ರು ಎಂಥ ತತ್ವ ಕೊಟ್ಟು ಅಂತಂದ್ರೆ, ಈ ಸೃಷ್ಟಿಯೊಳಗಿರ್ತಕ್ಕಂಥ ಎಲ್ಲವನ್ನ ಮೀರುವ ಸಾಮರ್ಥ್ಯ ಒಬ್ಬ ಮನುಷ್ಯನಿಗಿದೆ ಅಂತೇಳಿ ಪರಿಚಯ ಮಾಡಿಸಿದಂಥ ಒಬ್ಬ ಮಹಾನ್ ಸಂತರು ಯಾರಂತಂದ್ರೆ ಬಸವಣ್ಣವರು ಮತ್ತು ಅವ್ರ ಜೊತೆಗಿದ್ದಂಥ ಶರಣರು. ಅದಕ್ಕಾಗಿಯೇ ಅವರು ಬಹಳ ಸ್ಪಷ್ಟ ಹೇಳ್ತಿದ್ದಾರೆ ನಮಗೆ. ಹಾಗಾದ್ರೆ ಬೇರೆ ಎಲ್ಲಾ ವಚನಗಳನ್ನು ಬೇರೆ ಎಲ್ಲ ಧರ್ಮಗಳಿದಾವೆ ಅಲ್ಲಿಯವರೆಗಿದ್ದು, ನಮ್ಮಲ್ಲಿ ವ್ಯವಸ್ಥೆ ಇದ್ದು ಭಾರತದ ವ್ಯವಸ್ಥೆಯಲ್ಲಿ ಧರ್ಮಗಳಿಗೇನು ಕೊರತೆ ಇದ್ದಿಲ್ಲ, ದರ್ಶನಗಳಿಗೇನು ಕೊರತೆ ಇದ್ದಿಲ್ಲ, ಯಾಕೆ ನಾವು ಬಸವ ತತ್ವವನ್ನೇ ಪ್ರಚಾರ ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ. ಯಾಕಿದ್ದೇ ಆಗ್ಬೇಕು? ಲಿಂಗನೇ ಯಾಕಾಗಬೇಕು? ಅದಕ್ಕೂ ಸಹಿತ ವಚನಗಳಲ್ಲಿ ಉತ್ತರ ಇದ್ದಾವೆ. ಪರವಸ್ತುವಿನ ನಿಜದ ನೆಲೆಯನ್ನ ಸರಿಯಾಗಿ ಅವಲೋಕನ ಮಾಡಿ ಜಗತ್ತಿನ ಮಾನವರಿಗೆ ಕೊಟ್ಟಂತವ್ರು ಯಾರಿದ್ರೆ ಅದು ಬಸವಣ್ಣವರು. ಅದಕ್ಕೆ 2 ಭಾಗ ಮಾಡ್ತಾರೆ. ಶಿವನನ್ನು ಆರಾಧಿಸುವವರಲ್ಲಿ 2 ಭಾಗ ಮಾಡ್ತಾರೆ, ಪರುಷ ವೇದಿಗಳು ಮತ್ತು ಲಿಂಗ ವೇದಿಗಳು ಅಂತೇಳಿ. ದೇವನನ್ನ ಎದುರಿಟ್ಟು ಪೂಜಿಸಿ ಪರುಷ ವೇದಿಗಳಂತಂದ್ರೆ ಅದು ಹೆಂಗೈತೆ ಅಂದ್ರೆ, ದೇವ ಸ್ವರೂಪ ಒಂದು ಬಂಡೆ ಅಂತ ಇದೆ. ಆ ಬಂಡೆಯನ್ನ ತಾವು ಸಹಿತ ಗಟ್ಟಿಯಾಗಿ ತಪಸ್ಸು ಮಾಡಿ 16 ವರ್ಷಗಳ ತಪಸ್ಸು ಮಾಡಿ ಅದನ್ನು ಸಾಧನೆ ಮಾಡಿ ಅನ್ನ ನೀರು ಬಿಟ್ಟು ಒಲಿಸಿಕೊಂಡು ಫಲಪದವಿಗಳನ್ನ ಪಡೆದಂತ ಒಂದು ಮಾರ್ಗ. ಪರುಷ ಪಾಷಾಣವ ವೇದಿಸುವವರಿಗೆ ಅವರಿಗೆ ಪರುಷ ಸಿದ್ಧಿ ನೋಡ
ಅವರಿಗೆ ಆ ಫಲ ಪದವಿಗಳು ಸಿಕ್ಕು. ಆದರೆ ಅದು ನಮ್ಮದು ಲಿಂಗದ ತತ್ವ ಹಂಗಲ್ಲ ಅಂತ ಹೇಳ್ತಾರೆ. ಲಿಂಗವೇದಿಗಳು, ಲಿಂಗ ಹೆಂಗೈತೆ ಅಂತ ಹೇಳ್ತಾರೆ ಶರಣರು. ಆ ಪರವಸ್ತು, ಲಿಂಗ ಸ್ವರೂಪದ ಪರವಸ್ತು ದೇವ ದಾನವ ಮಾನವರೊಳಗಾಗಿ ಅವರಿಪ್ಪಂತೆ ಇದ್ದು ಅವರಿಪ್ಪಂತೆ ಐತೆ ಅಂತದ್ದು. ನಾವು ಹೆಂಗೆಂಗದೀವಿ ಹಂಗೆಂಗಿರ್ತದ್ದು. ನಾವು ಇದು ಸರಿ ಅಂದ್ರೆ ಇದು ಸರಿ, ಇನ್ನು ಸ್ವಲ್ಪ ಕ್ರೂರಿಯಾಗಿದ್ರೆ ಆ ಕ್ರೂರತ್ವಕ್ಕೂ ಶಕ್ತಿ ಕೊಡ್ತದೆ ಮತ್ತು ದೇವತ್ವಕ್ಕೆ ಹೋಗೋರಿಗೂ ಶಕ್ತಿ ಕೊಡ್ತದೆ. ಅಲ್ಲ, ಅವರವರಿಗೆ ಇಪ್ಪಂತೆ. ಆ ರೀತಿ ಇದ್ದಾಗ ಆ ಲಿಂಗವೇದಿಗಳಾದವರು ದೇವತ್ವಕ್ಕೆ ಹೋಗೋದಕ್ಕಂಥ ಸಾಮರ್ಥ್ಯವನ್ನು ಸಹಿತ ಅದು ಕೊಡ್ತೈತೆ. ಅದಕ್ಕಾಗಿ ಅಂಥ ಲಿಂಗವೇದಿತನವನ್ನ ಪರಿಚಯ ಮಾಡಿಸಿಕೊಡೋದಕ್ಕೆ ತಮ್ಮ ವಚನಗಳ ಶರಣರು ಕೊಟ್ಟರು. ಹಂಗಾಗಿ ಇಷ್ಟಲಿಂಗದ ಮೂಲಕ ಇಂದ್ರಿಯಗಳೆಲ್ಲವನ್ನೂ ಸಹಿತ ನಾವು ಯಾವ ಅಲ್ಲಿ ತನಕ ಭಾರತದ ದರ್ಶನಗಳು ಈ ವಿಷಯಗಳು ಇಂದ್ರಿಯಗಳು ಕೆಟ್ಟವಂತ ಕಂಡಿದ್ಯೋ ಅವು ಯಾವ ಕೆಟ್ಟ ಅಲ್ಲ ಅಂತಕ್ಕಂಥದ್ನ ಬಿಚ್ಚಿ ಜನಮಾನಸಕ್ಕೆ ಹೇಳಿದವರು ಯಾರಂದ್ರೆ ಶರಣರು. ಆತನ ಸೃಷ್ಟಿನೇ ಅದು. ಅವು ಏನಾದ್ರೆ ಕೆಟ್ಟ ಇದ್ರೆ ಅಟ್ಯಾಕ್ ಸೃಷ್ಟಿ ಮಾಡ್ತಿದ್ದ. ಇಂದ್ರಿಯಗಳು ಇವೆಲ್ಲವನ್ನ ಕೊಂದ ಪಾಪ ನಿಮಗೆ ತಲುವುದು ಗುಹೇಶ್ವರ ಅಂತಾರೆ ಅಲ್ಲಮ ಪ್ರಭುಗಳು. ಆ ಕಾರಣಕ್ಕೆ ಇಂಥದ್ದೊಂದು ಅನನ್ಯವಾದ ತತ್ವ ನಮ್ಮ ಜನರಿಗೆ ತಿಳಿಬೇಕು. ಇದನ್ನ ನೀವು ಜಾಸ್ತಿ ಎಲ್ಲ ಕಡೆ ವಿಚಾರಗಳನ್ನ ಹಂಚಬೇಕಂತಕ್ಕಂಥ ಒಂದು ಮಹಾಮಣಿಹವನ್ನ ಇಟ್ಕೊಂಡಿದ್ದಂಥ ಸಿದ್ಧಮಲ್ಲಪ್ಪ ಅವರು ನಮಗೆ ಬಹಳಷ್ಟು ಕಲಿಸಿದ್ರು. ಅವರು ಬಹಳಷ್ಟು ಜನ ಅವ್ರ ಜೊತೆಗಿದ್ದವರೆಲ್ಲ ಇಲ್ಲಿ ಇದ್ದೀರಿ. ಆ ಕಾರಣಕ್ಕೆ ಅವರ ನೆನಪನ್ನ ಒಂದಿಷ್ಟು ಮಾಡಿಕೊಂಡು ನಾವು ಮುಂದೆ ಅಜ್ಜಂಪುರ ಶೆಟ್ಟರ್ ಸೇವಾ ಟ್ರಸ್ಟ್ 22/6/2012 ಇದು ಪ್ರಾರಂಭ ಆಯಿತು. ಪ್ರಾರಂಭ ಆಗಿ ಸುಮಾರು 20ನೇ ಕಮ್ಮಟ ಇದು. ಈ ಕಮ್ಮಟದಲ್ಲಿ ತಾವೆಲ್ಲ ಭಾಗವಹಿಸಿದಿರಿ. ಈ ಕಮ್ಮಟದ ಮೂಲ ಉದ್ದೇಶ ತಮ್ಗೆ ಈಗಾಗಲೇ ಗೊತ್ತಿದೆ. ಭಾಳ ಜನರಿಗೆ, ಹೊಸಬರಿಗೆ ಏನಂತಂದ್ರೆ ಒಂದಿಷ್ಟು ಇದ್ರ ಪರಿಚಯ ಮಾಡಿಕೊಡ್ಬೇಕು. ಇಲ್ಲಿ ಯಾವುದೇ ಒಂದು ಹಿರಿಮೆ ಗರಿಮೆಗಳಿಗಾಗಿ ಮಾಡ್ತಕ್ಕಂಥದ್ದಲ್ಲ. ಶಾಲು ಸನ್ಮಾನಗಳನ್ನ ಹೊದಿಸಿ ಬೇರೆ ಏನೋ ಉದ್ದೇಶ ಇಟ್ಕೊಂಡು ಮಾಡೋಂಥದ್ದಲ್ಲ. ನಿಜವಾದ ಶರಣ ತತ್ವಗಳು ಅಂತರಂಗ ಬಹಿರಂಗದ ಆ ರೂಪಗಳನ್ನು ಹೇಗೆ ಪರಿಚಯ ಮಾಡಿಸ್ಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಂಥ ಒಂದು ಕಮ್ಮಟ ಇದು. ಆ ಕಾರಣಕ್ಕಾಗಿ ಇಲ್ಲಿರ್ತಕ್ಕಂಥ ಎಲ್ಲ ನಾಳೆಯನ್ನು ಶಿಬಿರಾರ್ಥಿಗಳ ನಾಳೆಯಿಂದ ಪಾಠಕ್ಕೆ ಕೊಡ್ತೀರಿ. ತಾವೆಲ್ಲರೂ ಸಹಿತ ಸರಳವಾಗಿ ಇರಬೇಕಾಗ್ತೈತಿ. ಇಲ್ಲಿ ಶಾಂತಿಯಿಂದ ಇರಬೇಕಾಗ್ತೈತಿ ಮತ್ತು ಮೌನವನ್ನು ಧರಿಸ್ಬೇಕಾಗ್ತೈತಿ. ಮೌನ ಬಹಳಷ್ಟು ಕೆಲಸ ಮಾಡ್ತೈತಿ. ಈ ದಿಶೆಯಲ್ಲಿ ನಾವೆಲ್ಲರೂ ಸಹಿತ ಸಹಕಾರ ಕೊಡೋಣ. ಪಾಠ ಮಾಡುವಾಗ ಎಲ್ಲೆಲ್ಲೋ ಅನ್ಯ ಮನಸ್ಕತೆ ಇಟ್ಕೊಂಡು ಇರೋದು ಬೇಡ. ಸರಿಯಾಗಿ ಏನು ನಡೀತಾ ಇದೆ ಪ್ರಶ್ನೆ ಕೇಳಬೇಕಾದ್ರೂ ಸಹಿತ ಎಂಥ ಪ್ರಶ್ನೆ ಕೇಳಬೇಕಂತ ಹೇಳಿದ್ರೆ ನನಗೆ ಅದರ ಮಹತ್ವ ತಿಳ್ಕೊಬೇಕನ್ನೋ ಪ್ರಶ್ನೆ ಕೇಳಬೇಕು. ಅವರನ್ನ ಮುಜುಗರಕ್ಕೀಡಾಗಿ ಏನು ಮಾಡೋಣ ಅನ್ನೋ ಪ್ರಶ್ನೆಗಳನ್ನು ಕೇಳಿ ಸಮಯ ಹಾಳು ಮಾಡಬಾರ್ದು. ಇಂಥದ್ದೊಂದು ಇರುತ್ತೆ ವ್ಯವಸ್ಥೆ. ಆ ಕಾರಣಕ್ಕೆ ಮತ್ತು ಶಿಸ್ತು ಸಂಯಮದಿಂದ ವರ್ತಿಸಬೇಕು. ಪ್ರಸಾದ ಮಾಡುವಾಗ ವಿಶೇಷವಾಗಿ ಮಾಡಿಕೊಳ್ಳಲಾಗ್ತತಿ. ಯಾಕಂದ್ರೆ ಹೊಸದಾಗಿ ಲಿಂಗಧಾರಣೆ ಮಾಡ್ಕೊಳ್ತಕ್ಕಂಥದ್ದು. ಯಾಕಂದ್ರೆ ಲಿಂಗ ನಮ್ಮ ಧರ್ಮದ ಮೂಲ ಸಿದ್ಧಾಂತ. ಲಿಂಗ ಬಿಟ್ಟು ಏನೂ ಇಲ್ಲ. ಇಂದ್ರಿಯಗಳಿಗೆ ನಾವು ವಿಸ್ತರಿಸಿಕೊಡದೇ ಇದ್ರೆ ಈ ಸಿದ್ಧಾಂತವೇ ಬುಡಮೇಲಾಗಿ ಹೋಗ್ಬಿಡ್ತೈತಿ. ಲಿಂಗ ಬಿಟ್ಟು ಈ ಸಿದ್ಧಾಂತ ಇಲ್ಲವೇ ಇಲ್ಲ. ಆ ಕಾರಣಕ್ಕೆ ನಾವು ನೀವೆಲ್ಲ ಆ ಒಂದು ಪ್ರಯತ್ನರೆ ನಾವೆಲ್ಲರೂ ಸಹಿತ ಶಿಸ್ತು ಸಂಯಮ ಶ್ರಮವಹಿಸಿ ಕೆಲಸ ಮಾಡಿದರೆ ಅವರಿಗೆ ಅಂದ್ರಿ ಮತ್ತು ಮಧ್ಯಾಹ್ನದ ನಂತರದಲ್ಲಿ ಸಮಯ ಆದಾಗ ಮತ್ತೆಲ್ಲೋ ಬೇರೆ ಕಡೆ ಹೋಗೋದಾಗಲಿ ಅಥವಾ ಈ ಪಾಠಗಳನ್ನ ಮಿಸ್ ಮಾಡ್ಕೊಳ್ಳೋದಾಗಲಿ ದಯವಿಟ್ಟು ಮಾಡಬೇಡಿ. ಬಹಳ ದೂರದಿಂದ ಅನುಭವಿಗಳು ಬಂದಿದ್ದಾರೆ ಮತ್ತು ಆ ಕಾರಣಕ್ಕೆ ಅವರ ಅಧ್ಯಯನದ ಸಾಮರ್ಥ್ಯವನ್ನು, ಅವರ ಅನುಭವದ ಸಾಮರ್ಥ್ಯವನ್ನು ಕೇಳ್ತಕ್ಕಂಥದ್ದು ನಮ್ದು ಆಗ್ಬೇಕು ಅಂತಕ್ಕಂಥ ಮಾತನ್ನ ನಾನು ಇಲ್ಲಿ ಹೇಳಿ ಆ ಒಂದು ಟ್ರಸ್ಟಿನ ಮೂಲ ಉದ್ದೇಶಗಳನ್ನು ಮತ್ತು ನಾವು ಇರಬೇಕಾದಂಥ ಸ್ಥಿತಿಯನ್ನ ಆ ಮುನ್ನೋಟದ ಒಂದೆರಡು ನುಡಿಗಳನ್ನ ತಮ್ಮ ಜೊತೆ ಹಂಚ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ. ಶರಣಾರ್ಥಿ.